ನಾವು ಏನಾಗಬಾರ್ದು ಅಂತ ಅಂದ್ಕೊಂಡಿದ್ದಿಲ್ಲ ಅದಾಗೈತಿ. ಟಾಕ್ಸಿಕ್ ಮೂವಿ ಪೋಸ್ಟ್ಪೋನ್ ಆಗೈತಿ. ಅಂದ್ರೆ ನಮ್ಮ ಟಾಕ್ಸಿಕ್ ಮೂವಿ ಏನು 19/3/2026ನೇ ತಾರೀಕು ರಿಲೀಸ್ ಆಗೋದಿತ್ತಲ್ಲ, ಅದು ತನ್ನ ರಿಲೀಸಿಂಗ್ ಡೇಟನ್ನು 4 ಜೂನ್ 2026ಕ್ಕೆ ಮುಂದೂಡಿದಾರು. ಕಾರಣ ಏನೇ ಆಗಿರ್ಬೋದು, ಮಿಡಲ್ ಈಸ್ಟ್ ಒಂದು ಇದನ್ನು ಕೊಟ್ಟಾರು ಕಾಂಟ್ರಿಬ್ಯೂಷನ್ ಅಂತೇಳಿ. ಬಟ್ ಅದೇನೋ ಕಾರಣ ಆಗಿರಲಿ, ಒಂದು ದುರಂಧರ್ 2 ಜೋಡಿ ಒಂದು ನಾವು ಟಕ್ಕರ್ ಕೊಡೋದಾಕೈತಿ ಅನ್ನೋ ಕಾರಣಕ್ಕೆ ಟ್ರಾನ್ಸ್ಫರ್ ಮಾಡಿರಬಹುದು ಅನ್ನೋದು ನನಗೆ ಪರ್ಸ್ನಲಾಗಿ ಅನ್ಸೈತಿ. ಇದ್ರೊಳಗೆ ಯುದ್ಧ ಮಾಡಿಲ್ಲ, ಬಟ್ ಯುದ್ಧದೊಳಗೆ ಟಾಕ್ಸಿಕ್ದವ್ರು ಸೋತಾರು, ದುರಂಧರದವ್ರು ಗೆದ್ದಾರು. ಕಾರಣ ಇವರಿಗೆ ಒಂದು ಹೆದರಿಕಾಸ ಹಿಂದೆ ಸರಿದಾರು ಅಥವಾ ಬೇರೆ ಯಾವುದೇ ರೀಸನ್ ಇರಲಿ, ಬಟ್ ಅಭಿಮಾನಿಗಳಿಗೆ ಅನಿಸೋದು ಅದ ಒಂದು ಟಾಕ್ಸಿಕ್ ಒಂದು ದುರಂಧರ್ 2ಗೆ ಹೆದರೈತಿ. ಆ ಕಾರಣಕ್ಕೆ ಇದು ಹಿಂದೋಗೈತಿ. ನಾ ಡೆಫಿನೆಟಾಗಿ ಎಲ್ಲ ವಿಡಿಯೋದು ಹೇಳಿದ್ನಿ, ಒಂದು ಟಾಕ್ಸಿಕ್ ದುರಂಧರನ್ನು ಸೈಡ್ ಹಾಕಿ ಭಾಳಷ್ಟು ದೂರ ಹೋಗ್ತೈತಿ ಅಂತೇಳಿ ಎಲ್ಲ ಕಡೆ ಹೇಳಿದ್ನಿ ನಾನು. ಬಟ್ ಈಗ ಪೋಸ್ಟ್ಪೋನ್ ಮಾಡಿಬಿಟ್ರಂದ್ರೆ ಇದೆ ಅಂತ ರೀತಿ ಅನ್ನೋದು ಲೆಕ್ಕರಿ ಇವತ್ತು ಉಳಿದಿದ್ದು ಮೂವಿಗಳು ಪೋಸ್ಟ್ಪೋನ್ ಆಗತ್ತಿದ್ದು ಇವೆರಡು ಮೂವಿ ಇದ್ದ ಕಾರಣಕ್ಕೆ. ಬಟ್ ಈಗ ಟಾಕ್ಸಿಕ್ದವ್ರು ಪೋಸ್ಟ್ಪೋನ್ ಮಾಡಿದಾರಂದ್ರೆ ಇದರ ಅರ್ಥ ಇಷ್ಟ, ಟಾಕ್ಸಿಕ್ದವ್ರು ಹೆದರಿದಾರು ಅಂದ್ರೆ ದುರಂಧರ್ 2 ಜೋಡಿ ಒಂದು ಫೈಟ್ ಮಾಡೋಕೆ ಇವ್ರಿಗೆ ಸಾಧ್ಯ ಆಗಿಲ್ಲ ಅನ್ನೋದು ಡೆಫಿನೆಟಾಗಿ ಶೋರ್ ಆಕೈತಿ. ಕಾರಣ ಈಗ ಪೋಸ್ಟ್ಪೋನ್ ಮಾಡಿದ್ದ. ಈಗೇನರ ಹಿಂದೆ ಅಕಸ್ಮಾತಾಗಿ ಟೀಸರ್ ಬಿಡೋಕ್ಕಿಂತ ಮೊದಲು ಅಥವಾ ಈಗ ಒಂದು ತಬಾಯಿ ಸಾಂಗ್ ಬಿಡೋಕ್ಕಿಂತ ಮೊದಲಾಗಲಿ ಬೇರೆ ಒಂದು ಹಿಂದಿನ ವಿತ್ರೋಗಾಗಲಿ ಒಂದು ಏನಾರ ಹೇಳಿದ್ರೆ ಅದೇನರ ಒಂದು ಪ್ಲಸ್ ಪಾಯಿಂಟ್ ಹಾಕಿತ್ತು. ಬಟ್ ಈಗ ಇನ್ನೊಂದು ಕೇವಲ ಒಂದು 10 ದಿವಸ 15 ದಿವಸ ಇರಿದಾಗ ಹಿಂಗೆ ಪೋಸ್ಟ್ಪೋನ್ ಮಾಡಿದ್ರೆ ಇದಕ್ಕೆ ಅರ್ಥ ಏನು ಅನ್ನೋದು ಡೆಫಿನೆಟಾಗಿ ನಿಮಗೂ ಕೂಡ ಅರ್ಥ ಆಗ್ಬೋದು. ಅಂದ್ರೆ ಒಂದು ಆಡಿಯನ್ಸ್ಗಳಿಗೆ ಡೆಫಿನೆಟಾಗಿ ಇದು ಭಾಳಷ್ಟು ಹರ್ಟ್ ಮಾಡಿದೈತಿ. ಅದರೊಳಗೂ ಯಶ್ ಅವ್ರ ಒಂದು ಏನು ಫ್ಯಾನ್ಸ್ ಅದಾರಲ್ಲ ಅವ್ರಿಗೂ ಕೂಡ ಒಂದು ಭಾಳಷ್ಟು ಹರ್ಟ್ ಆಗಿರ್ತದೆ ಇದರಿಂದ. ಇದೇನು ಸುಳ್ಳು ನ್ಯೂಸ್ ಅಲ್ಲ. ಪರ್ಸ್ನಲಾಗಿ ಯಶ್ ಅವರ ಪೋಸ್ಟ್ ಕೂಡ ಮಾಡಿದಾರು. ಅಂದ್ರೆ ಜೂನ್ 4ನೇ ತಾರೀಕು ಒಂದು ಟಾಕ್ಸಿಕ್ ಮೂವಿ ಬರೋದೈತಿ. ಅಷ್ಟರೊಳಗೆ ದುರಂಧರ್ 3 ಕೂಡ ರೆಡಿ ಆಗಿರ್ತೈತಿ. ಅವ ಮತ್ತೆ ಟಕ್ಕರ್ ಕೊಡಂಗಿರ ತೋರ್ ನೀವು ಅಲ್ಲೇ ಹಿಂಗೆ ಆಕೈತಿ ಕಾರಣ. ಮತ್ತು ಇದೇನೀಗ ರಿಲೀಸ್ ಆಗೋ ಟೈಮಾಗ ಇವ್ರು ಏನು ಹೇಳ್ತಾರಂದ್ರೆ ಈಗ ರಿಲೀಸ್ ಯಾಕೆ ಮಾಡತ್ತಿಲ್ಲ ಅಂದ್ರೆ ಒಂದು ಮಿಡಲ್ ಈಸ್ಟ್ ಏನು ಇದು ನಡೆ ಐತಲ್ಲ ಅದರ ಸಂಬಂಧ ಇದಾಕೈತಿ. ನಾವು ಬಜೆಟ್ ರಿಕವರಿ ಮಾಡ್ಕೊಳ್ಳೋಕೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗೋ ಚಾನ್ಸ್ ಐತಿ. ಆ ಕಾರಣಕ್ಕೆ ನಾವು ಮುಂದೂಡಿದೆವು, ಒಂದು 4ನೇ ತಾರೀಕು ರಿಲೀಸ್ ಮಾಡ್ತೇವೆ ಅಂತ ಹೇಳಿದರು. ಬಟ್ ಇದನ್ನು ನಾವು ಒಂದು ಆಳವಾಗಿ ನೋಡಿದ್ರೆ ಇದು ರೀಸನ್ ಅಲ್ಲ. ಅಂದ್ರೆ KGF ಆಗಲಿ ಬೇರೆ ಬೇರೆ ಅನೇಕ ಮೂವಿಗಳು ಇದೇ ಟೈಮಿಗೆ ಬಂದರೂ ಕೂಡ ಒಂದು ಕಲೆಕ್ಟ್ ಭಾಳಷ್ಟು ಮಾಡಿದ್ದು. ಆ ಹೋಪ್ಲಿ ಏನಾದ್ರು ರಿಲೀಸ್ ಮಾಡಿ ಈ ಏನಾರ ರಿಲೀಸ್ ಆಗಿದ್ರೆ ಬೇರೆ ಆಕಿತ್ತು. ರಿಲೀಸ್ ಆಗಲೇ ಇದ್ರೆ ಒಂದು ಆಡಿಯನ್ಸ್ಗಳಿಗೆ ಏನು ಅನ್ನಿಸ್ತೈತಿ ಅಂದ್ರೆ ಒಂದು ಇದು ಕಡಿಮೆ ಲೆವೆಲ್ ಹೋಗೈತಿ ಅನ್ನೋ ಫೀಲ್ ಕೂಡ ಬರ್ತೈತಿ. ಅಕಸ್ಮಾತಾಗಿ ದುರಂಧರ್ದವ್ರು ಏನಾರ ಪೋಸ್ಟ್ಪೋನ್ ಮಾಡಿದ್ರೆ ಡೆಫಿನೆಟಾಗಿ ನಾವು ಇದೇ ಸ್ಟೇಟ್ಮೆಂಟ್ ನೀಡ್ತಿದ್ದು, ಒಂದು ದುರಂಧರ್ದವ್ರ ಟಾಕ್ಸಿಕ್ಕಿಗೆ ಹೆದರಿಕಾಸ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತೇಳಿ. ಈಗ ಟಾಕ್ಸಿಕ್ದವ್ರು ಪೋಸ್ಟ್ಪೋನ್ ಮಾಡಿದ ಕಾರಣಕ್ಕೆ ದುರಂಧರ್ಗೆ ಹೆದರಿ ಒಂದು ಪೋಸ್ಟ್ಪೋನ್ ಮಾಡಿದಾರು. ಇವೇ ಬರ್ತೈತಿ ನೋಡಿರಿ. ನಿಮ್ಮ ವಿಚಾರ ಏನು ಇದ್ರ ಬಗ್ಗೆ ಕೆಳಗಡೆ ತಿಳಿಸಿ.